ಪ್ರಪಂಚದ ಮೋಕ್ಷ ಪ್ರದಾತನಾದ ಪ್ರಭು ಯೇಸು ಕ್ರಿಸ್ತನವರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ಶುಭಾಶಯಗಳು. ನೀವೆಲ್ಲರೂ ಹೇಗಿದ್ದೀರಿ? ಮತ್ತೊಂದು ಸಾರಿ ದೇವರ ವಾಕ್ಯವನ್ನು ನಿಮ್ಮ ಜೊತೆಯಲ್ಲಿ ಹೇಳುವುದಕ್ಕೆ ದೇವನನ್ನು ಕೊಟ್ಟಂಥ ಈ ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವಂಥವನಾಗಿದ್ದೇನೆ. ದಯಮಾಡಿ ಸ್ವಲ್ಪ ಕಾಲ ನೀವು ಸಮಯ ಬಿಡುವು ಮಾಡಿಕೊಂಡು ಹೇಳಲ್ಪಡುವಂತಹ ವಾಕ್ಯವನ್ನು ಶ್ರದ್ಧೆಯಿಂದ ಕೇಳಿಸಿಕೊಳ್ಳ್ರಿ ಎಂಬುದಾಗಿ ನಿಮ್ಮಲ್ಲಿ ಮನವಿ ಮಾಡ್ತಾ ಇವತ್ತಿನ ದೇವರ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಬನ್ನಿರಿ. ಯೆರೆಮೀಯನ ಪ್ರವಾದನೆ ಗ್ರಂಥ 17ನೇ ಅಧ್ಯಾಯ ವಚನ 5ರಿಂದ 8 ಓದಿಕೊಳ್ಳೋಣ. ದ ಬುಕ್ ಆಫ್ ಪ್ರಾಫೆಟ್ ಜೆರೆಮೀಯ ಚಾಪ್ಟರ್ 17 ವರ್ಸಸ್ 5 to 8. ಯೆಹೋವನು ಹೀಗನ್ನುತ್ತಾನೆ, ಮಾನವ ಮಾತ್ರದವರಲ್ಲಿ ಭರವಸವಿಟ್ಟು ನರ ಜನ್ಮದವರನ್ನು ತನ್ನಲ್ಲಿ ಭುಜಬಲವೆಂದು ತಿಳಿದು ಯೆಹೋವನನ್ನು ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನು. ಇವನು ಅಡವಿಯಲ್ಲಿನ ಜಾಲಿಗೆ ಸಮಾನನು. ಶುಭ ಸಂಭವಿಸಿದರೂ ಅದನ್ನು ಕಾಣನು. ಯಾರೂ ವಾಸಿಸದ ಚೌಳು ನೆಲವಾಗಿರುವ ಅರಣ್ಯದ ಬೆಗ್ಗಾಡಿನಲ್ಲಿ ವಾಸಿಸುವ ಸ್ಥಿತಿಯೇ ಅವನದು. ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಯಾವನಿಗೆ ಯೆಹೋವನು ಭರವಸವಾಗಿದ್ದಾನೋ ಅವನು ಧನ್ಯನು. ನೀರಾವರಿಯಲ್ಲಿ ನೆಡಲ್ಪಟ್ಟು ಹೊಳೆಯ ದಡದಲ್ಲಿ ತನ್ನ ಬೇರುಗಳನ್ನು ಹರಡಿ ಧಗೆಗೆ ಭಯಪಡದೆ ಹಸುರೆಲೆಯನ್ನು ಬಿಡುತ್ತಾ ಕ್ಷಾಮ ವರ್ಷದಲ್ಲಿಯೂ ನಿಶ್ಚಿಂತೆಯಾಗಿ ಸದಾ ಫಲ ಕೊಡುತ್ತಾ ಇರುವ ಮರಕ್ಕೆ ಸಮಾನನಾಗಿರುವನು ಎಂಬುದೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿ ನಾವು ದೇವರ ವಾಕ್ಯವನ್ನು ಧ್ಯಾನಿಸೋಣ. ಸರ್ವಶಕ್ತನಾದ ನಮ್ಮ ತಂದೆಯೇ, ನಿಮ್ಮ ಮಗನಾದ ಯೇಸು ಕ್ರಿಸ್ತನವರ ಮೂಲಕ ನಾವು ನಿಮ್ಮನ್ನು ಸ್ತುತಿಸ್ತೇವೆ, ಕೊಂಡಾಡ್ತೇವೆ. ಕರ್ತನೆ, ನಿಮ್ಮ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ನಮಗೆ ಕೃಪೆಯನ್ನು, ಜ್ಞಾನವನ್ನು ದಯಪಾಲಿಸ್ರಿ. ನಿಮ್ಮ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಎಂತಹ ಈ ಬಾಯಿಯ ಕತ್ತಿಗಿಂತಲೂ ಹದವಾದದ್ದು. ನೀವು ನಮ್ಮೊಟ್ಟಿಗೆ ಮಾತನಾಡ್ರಿ, ನಮ್ಮ ಆತ್ಮವನ್ನು ತೃಪ್ತಿಪಡಿಸಲೆಂದು ಬರತಕ್ಕ ಕ್ರಿಸ್ತ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡಿಕೊಳ್ಳುತ್ತಾ ಇದ್ದೇವೆ ತಂದೆಯೇ, ಆಮೇನ್. ದೇವನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಓದಿಕೊಂಡಂತಹ ವಾಕ್ಯ ಭಾಗದಲ್ಲಿ ಇಬ್ಬರು ಅಥವಾ ಎರಡು ವಿಧವಾದಂತಹ ಮನುಷ್ಯರನ್ನು ನಾವು ನೋಡ್ತಾ ಇದ್ದೇವೆ. ಮೊದಲನೆಯವನು ದೇವರನ್ನು ನಂಬುವಂಥವರು, ಎರಡನೇದಾಗಿ ದೇವರನ್ನು ನಂಬದೇ ಇರುವಂಥವನು. ದೇವರನ್ನು ನಂಬುವವರಿಗೂ ಮನುಷ್ಯರನ್ನು ನಂಬುವವರಿಗೂ ಇರುವ ತಾರತಮ್ಯವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. ದೇವರ ವಾಕ್ಯ ಹೇಳುತ್ತದೆ, ಮಾನವ ಮಾತ್ರದವರಲ್ಲಿ ಭರವಸವಿಟ್ಟು ನರ ಜನ್ಮದವರನ್ನು ತನ್ನ ಭುಜಬಲವೆಂದು ತಿಳಿದು ಯೆಹೋವನನ್ನು ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನು ಎಂಬುದಾಗಿ. ಪ್ರಿಯರೇ, ಮನುಷ್ಯ ಮಾತ್ರದವರಲ್ಲಿ ಭರವಸವಿಟ್ಟು ನರ ಜನ್ಮದವರೇ ತನ್ನ ಭುಜಬಲವೆಂದು ತಿಳಿದು ಯೆಹೋವನನ್ನ ಅಂದರೆ ಸೃಷ್ಟಿಕರ್ತನನ್ನ, ತಮ್ಮನ್ನ ಈ ಭೂಲೋಕದಲ್ಲಿ ಸೃಷ್ಟಿಸಿದಂತಹ ದೇವರನ್ನ ತೊರೆಯುವ ಮನುಷ್ಯನು ಅವನು ಶಾಪಗ್ರಸ್ತನು ಎಂಬುದಾಗಿ ಹೇಳಲ್ಪಟ್ಟಿದೆ. ಹೌದು, ಇಲ್ಲಿ ಮಾನವ ಮಾತ್ರದವರಲ್ಲಿ ಭರವಸವಿಟ್ಟು ನರಜನ್ಮದವರಲ್ಲಿ ತನ್ನ ಭುಜಬಲವೆಂದು ತಿಳ್ಕೊಳ್ಳುವಂಥದ್ದನ್ನು ಗಮನಿಸುವಾಗ, ಈ ಲೋಕದಲ್ಲಿ ಒಬ್ಬ ವ್ಯಕ್ತಿಗೆ ಅಧಿಕಾರವಿದೆ, ಅವನಲ್ಲಿ ಹಣವಿದೆ, ಅವನಿಗೆ ಸಮಾಜದಲ್ಲಿ ಉತ್ತಮವಾದಂಥ ಸ್ಥಾನಮಾನಗಳಿದೆ ಎಂಬುದಾಗಿ ನೋಡುವಾಗ ಅನೇಕರು ಆತನನ್ನೇ ಹಿಂಬಾಲಿಸ್ತಾರೆ, ಆತನ ಮಾತನ್ನು ಕೇಳ್ತಾರೆ ಮತ್ತು ದೇವರು ಹೇಳುವುದಕ್ಕಿಂತಲೂ ಹೆಚ್ಚಾಗಿ ಈ ಮನುಷ್ಯನು ಹೇಳುವುದನ್ನೇ ಜನರು ಕೇಳಿಸಿಕೊಂಡು ಅದನ್ನು ಮಾಡ್ತಾ ಇರ್ತಾರೆ. ಹೀಗೆ ಆ ವ್ಯಕ್ತಿ ಒಂದು ವೇಳೆ ನಿಜ ದೇವರನ್ನ ಬಿಡಬೇಕು ಅಥವಾ ನೀವು ಆತನನ್ನು ಹಿಂಬಾಲಿಸಬಾರದು ಎಂಬುದಾಗಿ ಹೇಳಿದ್ರು ಕೂಡ ಇವರು ಸರಿ ಎಂಬುದಾಗಿ ಸತ್ಯ ದೇವರನ್ನ, ನಿಜ ದೇವರನ್ನ ಬಿಟ್ಟು ಈ ವ್ಯಕ್ತಿಯನ್ನ ಅಥವಾ ಆತನಿಗಿರ್ತಕ್ಕಂಥ ಒಂದು ಅಧಿಕಾರವನ್ನ ಅದಕ್ಕೆ ಒಳಪಟ್ಟು ಅದರ ಪ್ರಕಾರವಾಗಿ ನಡೆದುಕೊಳ್ತಾರೆ. ಅಂಥವರ ವಿಷಯದಲ್ಲೂ ದೇವರ ವಾಕ್ಯ ಏನು ಹೇಳ್ತದೆ ಅಂತಂದ್ರೆ, ಅಂಥ ಮನುಷ್ಯನು ಶಾಪಗ್ರಸ್ತನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಪ್ರೀತಿಯ ದೇವಚಂದ್ರ, ಇದು ಮನುಷ್ಯರಲ್ಲಿ ಭರವಸವಿಟ್ಟು ನರ ಜನ್ಮದವರನ್ನೇ ತನ್ನ ಭುಜ ಬಲವೆಂದು ತಿಳಿದುಕೊಳ್ಳತಕ್ಕಂತಹ ವ್ಯಕ್ತಿ, ಆತನು ಶಾಪಗ್ರಸ್ತನು.
ಇದು ಮೊದಲನೆಯ ವಿಧದ ಮನುಷ್ಯರಾದರೆ, ಎರಡನೆಯ ವಿಧದ ಮನುಷ್ಯರಿದ್ದಾರೆ. ಅದನ್ನು ಕೂಡ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. 7ನೇ ವಚನ, ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಯಾವನಿಗೆ ಯೆಹೋವನು ಭರವಸವಾಗಿದ್ದಾನೋ ಅವನು ಧನ್ಯನು ಎಂಬುದಾಗಿ ಹೇಳಲ್ಪಟ್ಟಿದೆ. ಗಮನಿಸ್ರಿ, ನರಜನ್ಮದವರಲ್ಲಿ ಭರವಸವಿಡತಕ್ಕಂಥವನು, ಮನುಷ್ಯ ಮಾತ್ರದವರನ್ನು ನೆಚ್ಚಿಕೊಳ್ಳುವಂಥವನು ಶಾಪಗ್ರಸ್ತನು ಎಂಬುದಾಗಿ ಹೇಳಿದ ವಾಕ್ಯವು, ಯೆಹೋವನಲ್ಲಿ ಭರವಸವಿಟ್ಟು ಆತನನ್ನೇ ನಂಬುವಂಥವನು, ಆತನಲ್ಲಿ ಭರವಸವಿಡುವಂಥವನು ಧನ್ಯನು ಎಂಬುದಾಗಿ ಹೇಳಲ್ಪಟ್ಟಿದೆ. ಇವಿದು ಎರಡು ವಿಭಿನ್ನವಾದಂಥ ಅಥವಾ ಇವೆರಡು ಕೂಡ ವಿರೋಧದ ಆಲೋಚನೆಗಳಿಂದ ಕೂಡಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಮೊದಲನೆಯದು ಮನುಷ್ಯನನ್ನ ನೆಚ್ಚಿಕೊಳ್ಳುವಂಥದ್ದು, ಎರಡನೆಯದು ಯೆಹೋವ ದೇವರನ್ನ ನೆಚ್ಚಿಕೊಳ್ಳುವಂಥದ್ದು. ಮೊದಲನೆಯವನು ಶಾಪಗ್ರಸ್ತನಾದನೆ, ಎರಡನೆಯವನು ಧನ್ಯನಾಗ್ತಾನೆ ಎಂಬುದಾಗಿ. ಮೊದಲನೆಯವನ ಸ್ಥಿತಿ ಏನಾಗುತ್ತದೆ ಎಂಬುದಾಗಿ ನಾವು ನೋಡುವಾಗ, ಅವನು ಅಡವಿಯಲ್ಲಿನ ಜಾಲಿಗೆ ಸಮಾನನು, ಶುಭ ಸಂಭವಿಸಿದರೂ ಅದನ್ನು ಕಾಣನು, ಯಾರು ಸ್ವಾಸಿಸದ ಚೌಳು ನೆಲವಾಗಿರುವ ಅರಣ್ಯದ ಬೆಗ್ಗಾಡಿನಲ್ಲಿ ವಾಸಿಸುವ ಸ್ಥಿತಿ ಅವನದು. ಅಂದರೆ ಅವನ ಜೀವಿತ ಬರಿದಾಗುತ್ತದೆ ಅಥವಾ ಅವನ ಜೀವಿತ ಬೆಗ್ಗಾಡಾಗಿ ಸಂಭವಿಸುತ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಅದೇ ಯೆಹೋವನನ್ನ ಭರವಸವಿಟ್ಟು ಆತನಲ್ಲಿ ನಂಬಿಕೆ ಇಟ್ಟು ನಡೆಯತಕ್ಕಂಥವನು ಹೇಗೆ ಆಗ್ತಾನೆ ಎಂಬುದಾಗಿ ನಾವು ನೋಡುವಾಗ, ನೀರಾವರಿಯಲ್ಲಿ ನೆಡಲ್ಪಟ್ಟು ಹೊಳೆಯ ದಡದಲ್ಲಿ ತನ್ನ ಬೇರುಗಳನ್ನು ಹರಡಿ ಧಗೆಗೆ ಭಯಪಡದೆ ಹಸುರೆಲೆಯನ್ನು ಬಿಡುತ್ತಾ ಕ್ಷಾಮ ವರ್ಷದಲ್ಲಿಯೂ ನಿಶ್ಚಿಂತೆಯಾಗಿ ಸದಾ ಫಲ ಕೊಡುತ್ತಿರುವ ಮರಕ್ಕೆ ಇವನು ಸಮಾನನೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹೌದು ಪ್ರೇರೆ, ದೇವರ ವಾಕ್ಯವು ಸತ್ಯವಾದದ್ದು, ದೇವರ ವಾಕ್ಯವು ಶಾಶ್ವತವಾದದ್ದು, ದೇವರ ವಾಕ್ಯವು ನೆರವೇರುವಂಥದ್ದಾಗಿದೆ. ಈ ಮಾತುಗಳನ್ನು ಕೇಳಿಸ್ಕೊಳ್ತಾ ಇರ್ತಕ್ಕಂಥ ನನ್ನ ಆತ್ಮೀಯರೇ, ಲೋಕದಲ್ಲಿ ಕೂಡ ಮನುಷ್ಯರು ಎರಡು ವಿಧವಾಗಿರ್ತಾರೆ. ಮೊದಲನೆಯವರು ಮನುಷ್ಯರನ್ನ ಮೆಚ್ಚಿಸುವಂಥವರು, ಮನುಷ್ಯರ ಆಜ್ಞೆಗಳಿಗೆ ಒಳಗಾಗುವಂಥವರು, ಮನುಷ್ಯರು ಹೇಳಿದ ಪ್ರಕಾರವಾಗಿ ನಡೆದುಕೊಳ್ಳತಕ್ಕಂಥವರು. ಎರಡನೆಯವರು ಯಾರಂತಂದರೆ ದೇವರು ಹೇಳಿದ್ದನ್ನು ಮಾಡುವಂಥವರು, ದೇವರ ಆಜ್ಞೆಗೆ ಒಳಗಾಗುವಂಥವರು, ದೇವರು ನುಡಿದದ್ದನ್ನು ನೆರವೇರಿಸ್ತಕ್ಕಂಥವರು. ಹೀಗೆ ಮನುಷ್ಯರ ಆಜ್ಞೆಯಂತೆ ನಡೆದುಕೊಳ್ಳತಕ್ಕಂಥವನು, ಮನುಷ್ಯನನ್ನೇ ನೆಚ್ಚಿಕೊಂಡು ಆತನಲ್ಲಿ ಭರವಸೆ ಬಿಡುವಂಥವನು ಶಾಪಗ್ರಸ್ತನು. ಅವನು ಬೆಗ್ಗಾಡಿಗೆ ಸಮಾನನಾದರೆ, ಯೆಹೋವನನ್ನು ನೆಚ್ಚಿಕೊಂಡು ಆತನಲ್ಲಿ ಭರವಸವಿಟ್ಟು ಆತನನ್ನೇ ಹಿಂಬಾಲಿಸ್ತಕ್ಕಂಥವನು ಅವನು ಧನ್ಯನು. ಅವನು ಆ ಒಂದು ಹೊಳೆಯ ದಡದಲ್ಲಿ ಬೆಳೆದಿರತಕ್ಕಂತಹ ಮರದ ಅಂತ ಇರ್ತಾನೆ, ಆತನು ಸದಾಕಾಲ ಫಲ ಕೊಡುತ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಈ ಮಾತುಗಳನ್ನು ಕೇಳಿಸ್ಕೊಳ್ತಾ ಇರ್ತಕ್ಕಂಥ ಸಹೋದರನೇ, ಸಹೋದರಿ, ನಮ್ಮ ಆತ್ಮೀಯ ಜೀವಿತ ಹೇಗಿದೆ? ಅನೇಕ ಸಾರಿ ಮನುಷ್ಯರ ಪ್ರಭಾವ ನಮ್ಮ ಮೇಲೆ ಬರ್ತಾ ಇದೆ. ಅನೇಕ ಸಾರಿ ಮನುಷ್ಯರು ನಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಅವ್ರಿಗಿರ್ತಕ್ಕಂಥ ಹಣದಲ್ಲೋ ಅಥವಾ ಅವ್ರಿಗಿರ್ತಕ್ಕಂಥ ಅಧಿಕಾರದಲ್ಲೋ, ಸಮಾಜದಲ್ಲಿ ಅವ್ರಿಗಿರ್ತಕ್ಕಂಥ ಸ್ಥಾನಮಾನ, ಇದು ನಮ್ಮನ್ನು ಅನೇಕ ಸಾರಿ ಕ್ರಿಸ್ತನಿಂದ ಹಿಂದಕ್ಕೆ ಹೋಗುವುದಕ್ಕೆ ಪ್ರೇರೇಪಣೆಯನ್ನು ಕೊಡುವಂಥದ್ದಾಗಿದೆ. ಆದರೆ ದೇವರ ವಾಕ್ಯ ಹೇಳುತ್ತೆ ಗೊತ್ತಾ, ನಾವು ಮನುಷ್ಯರಲ್ಲಿ ಭರವಸವಿಟ್ಟು ಅವನನ್ನೇ ನೆಚ್ಚಿಕೊಂಡ್ರೆ ನಾವು ಶಾಪಗ್ರಸ್ತರಾಗ್ತೇವೆ. ಯೆಹೋವನನ್ನು ತೊರೆದು ಬಿಟ್ಟು ಅವನು ಶಾಪಗ್ರಸ್ತನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರೀತಿಯ ದೇವಚಂದ್ರ, ಈ ಲೋಕದಲ್ಲಿ ನಾವು ಶಾಪಗ್ರಸ್ತರಾಗಿ ಬದುಕುವಂಥದ್ದು ಬೇಡ. ಒಂದು ವೇಳೆ ಮನುಷ್ಯರನ್ನು ಹಿಂಬಾಲಿಸಿಕೊಂಡು ಹೋಗುವಾಗ ಪ್ರಾರಂಭದಲ್ಲಿ ನಮಗೇನೋ ಅವರಿಂದ ಸಹಾಯಗಳು ಸಿಕ್ಕಬಹುದು ಅಥವಾ ಅವ್ರು ನಮಗೇನೋ ಕೆಲವೊಂದು ಅನುಕೂಲಗಳನ್ನು ಮಾಡಿಕೊಳ್ಳಬಹುದು, ಆದರೆ ಅದು ಶಾಶ್ವತವಾಗಿರುವುದಿಲ್ಲ. ಆದರೆ ಯೆಹೋವನು ನಮಗೆ ಕೊಡ್ತಕ್ಕಂಥದ್ದು ಶಾಶ್ವತವಾದಂಥದ್ದು. ಆ ಯೆಹೋವನು ಕೊಡತಕ್ಕಂಥ ಶಾಶ್ವತವಾಗಿರ್ತಕ್ಕಂಥದ್ದನ್ನು ಹಿಂಬಾಲಿಸಿ ಅದನ್ನು ನಾವು ಹುಡುಕಿಕೊಂಡು ಈ ಭೂಲೋಕದಲ್ಲಿ ನಾವು ನಡೆದುಕೊಳ್ಳಬೇಕಾಗಿದೆ. ಯಾಕಂದರೆ ಯೆಹೋವನು ಕೊಡುವಂಥದ್ದು ಶಾಶ್ವತವಾದದ್ದು. ಭೂಲೋಕದಲ್ಲಿ ಮನುಷ್ಯ ನಮಗೇನು ಕೊಟ್ಟರೂ ಕೂಡ ಅದು ಈ ಭೂಲೋಕಕ್ಕೆ ಮಾತ್ರವೇ ಸಂಬಂಧಪಟ್ಟದ್ದು. ಆದರೆ ಯೆಹೋವನು ಕೊಡುವಂಥದ್ದು ಅದು ಶಾಶ್ವತವಾಗಿರುವಂಥದ್ದು ಎಂಬುದಾಗಿ ಭಾವಿಸಿ ಆ
ಶಾಶ್ವತವಾಗಿರತಕ್ಕಂತಹದ್ದನ್ನು ಹೊಂದಿಕೊಳ್ಳುವುದಕ್ಕೆ ಮತ್ತು ಈ ಲೋಕದಲ್ಲಿ ನಾವು ಧನ್ಯಕರವಾದಂಥ ಜೀವಿತವನ್ನು ಜೀವಿಸಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನಗಳನ್ನು ಮಾಡೋಣ. ಆ ರೀತಿಯ ಮಾಡಲಿಕ್ಕೆ ದೇವರು ತಾನೇ ನಮಗೆ ಸಹಾಯವನ್ನು ಮಾಡಲಿ. ಕರ್ತನು ಈ ವಾಕ್ಯಗಳ ಮೂಲಕವಾಗಿ ನಮ್ಮನ್ನು ಆಶೀರ್ವದಿಸಲಿ. ದೇವರು ನಿಮ್ಮೆಲ್ಲರಿಗೂ ಒಳ್ಳೆಯದು ಮಾಡಲಿ. ಗಾಡ್ ಬ್ಲೆಸ್ ಯು.